ನೈಟ್ ಕುಡಿದು ಟೈಟ್ ಆದವರಿಗೆ ಕಾಕಿ ಫುಲ್ ಶಾಕ್. 2024ಕ್ಕೆ ಗುಡ್ ಬೈ, 2025ಕ್ಕೆ ಹಾಯ್ ಹಾಯ್. 2024ಕ್ಕೆ ಬಾಯ್ ಬಾಯ್ ಹೇಳಿ 2025ಕ್ಕೆ ಹಾಯ್ ಹಾಯ್ ಅಂತ ವೆಲ್ಕಮ್ ಮಾಡಾಯಿತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನ ಕಿಕ್ಕಿರಿದುಕೊಂಡು ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ ನ್ಯೂ ಇಯರ್ ಜೋಶ್ ಹೆಚ್ಚಾಗಿತ್ತು ಅಂತಾನೆ ಹೇಳಬಹುದು. ಕೆಲವರಿಗೆ ಹೊಸ ವರ್ಷ ವರದಾನವಾದ್ರೆ ಮತ್ತೆ ಕೆಲವರಿಗೆ ಶಾಪವಾಗಿದೆ ಅಂತ ಹೇಳಬಹುದು. ಇನ್ನು ನ್ಯೂ ಇಯರ್ ಪಾರ್ಟಿ ವೇಳೆ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ಕಡೆ ಪೊಲೀಸ್ ಕಟ್ಟೆಚ್ಚರ ಹಾಗೂ ಸೂಕ್ಷ್ಮ ನಿಗಾ ಇಟ್ಟಿದ್ರು. ಆದ್ರೂ ಕೂಡ ಕುಡುಕರಿಗೆ ಹಾಗೂ ಮಸ್ತಿ ಮಾಡೋರಿಗೆ ಮಾತ್ರ ಕಡಿಮೆ ಆಗಿರಲಿಲ್ಲ. ಬೆಕ್ಕಿಗೆ ಚೆಲ್ಲಾಟವಾದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಕುಡುಕರ ಮಧ್ಯೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕೆಲಸ ಮಾಡಿದ್ದು ಮಾತ್ರ ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆ. ದೇವನಹಳ್ಳಿಯಲ್ಲಿ ನ್ಯೂ ಇಯರ್ ಪಾರ್ಟಿಯಲ್ಲಿ ಕಿಕ್ಕೇರಿಸಿಕೊಂಡವರಿಗೆ ಪೊಲೀಸರು ಚಳಿ ಬಿಡಿಸಿದ್ದಾರೆ. ರಾತ್ರಿ 10 ಗಂಟೆಯಿಂದಲೇ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದ್ದು, ಕುಡಿದು ವಾಹನ ಚಲಾವಣೆ ಮಾಡುವ ಡ್ರೈವರ್ಸ್ಗೆ ಪೊಲೀಸರು ಗಾಳಿ ಊದಿಸಿ ಸುಸ್ತಾಗಿ ಹೋದ್ರು. ಇನ್ನೊಬ್ಬ ಬೈಕ್ ಸವಾರರಿಬ್ಬರು ತಾವು ಕಂಠಪೂರ್ತಿ ಕುಡಿದಿದ್ದಲ್ಲದೆ ಮನೆಗೂ ಹೋಗಿ ಪಾರ್ಟಿ ಮಾಡೋಣ ಅಂತೂ ಒಂದು ಕೇಸ್ ಬಿಯರ್ ಬೇರೆ ಇಟ್ಕೊಂಡು ಹೋಗ್ತಾ ಇದ್ದವರು ಪೊಲೀಸ್ ಅತಿಥಿಯಾದ್ರು. ಇವರೆಲ್ಲರ ಮೇಲೆ ಕೇಸ್ ಹಾಕಿ ವಾಹನಗಳನ್ನ ಸೀಸ್ ಮಾಡಿದ್ರು. ಇದರ ಮಧ್ಯೆ ಕಂಟ್ರೋಲ್ ಇಲ್ಲದೆ ಕುಡಿದಂತಹ ಹಾಸನ ಮೂಲದ ಒಬ್ಬ ಲಾರಿ ಚಾಲಕ ಯಾವುದನ್ನು ಲೆಕ್ಕಿಸದೆ ಹಾಕಿದ್ದ ಬ್ಯಾರಿಗೇಟ್ ಅನ್ನ ಹೊಡ್ಕೊಂಡು ಪೊಲೀಸ್ ಹಾಗೂ ಚಿತ್ರೀಕರಿಸ್ತಾ ಇದ್ದ ನಮ್ಮ ಪ್ರಜಾಶಕ್ತಿ ವರದಿಗಾರರ ಮೇಲೆ ಕೂಡ ಚಲಾಯಿಸುತ್ತಾ ವೇಗವಾಗಿ ಹೋದ. ಅದೃಷ್ಟವಶಾತ್ ಸ್ವಲ್ಪದ್ರಲ್ಲಿ ಎಲ್ಲರೂ ಪಾರಾದ್ರು. ಕೊನೆಗೆ ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಲಾರಿ ಹಾಗೂ ಚಾಲಕನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು. ಇದು ಮುಗಿತು ಅನ್ನೋ ಅಷ್ಟೊತ್ತಿಗೆ ಬೆಂಗಳೂರಿನಿಂದ ಸಂತೋಷವಾಗಿ ಹೊಸ ವರ್ಷವನ್ನ ಆಚರಣೆ ಮುಗಿಸಿಕೊಂಡು ತಮ್ಮ ಪಾಡಿಗೆ ತಾವು ಕೇವಲ 2 ಮೀಟರ್ ಇರುವ ಮನೆಗೆ ತಲುಪಬೇಕು ಅನ್ನೋ ಹೊತ್ತಿಗೆ ಕುಟುಂಬ ಇದ್ದ ಸುಜುಕಿ ಕಾರಿಗೆ ಕಂಟ್ರೋಲ್ ಇಲ್ಲದೆ ಕಂಠಪೂರ್ತಿ ಕುಡಿದಿದ್ದ ಕಾರು ಚಾಲಕ ಹಿಂಬದಿಯಿಂದ ಗುದ್ದಿದ್ದ ರಭಸಕ್ಕೆ ಕಾರು ಪೂರ್ತಿ ನಜ್ಜಾಯಿತು. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾದ್ರು. ಇದರಲ್ಲಿ ಒಂದು ಆಶ್ಚರ್ಯ ಏನಂದ್ರೆ ಡ್ಯೂಟಿ ಮುಗಿಸಿ ಬ್ರೀಸ್ ಕಾರಿನಲ್ಲಿ ಡ್ರಾಪ್ ತಗೊಂಡ ಚಿಂತಾಮಣಿಯ ಎಎಸ್ಐ ಕೂಡ ಇದ್ದದ್ದು ಆಶ್ಚರ್ಯದ ಸಂಗತಿ. ಹೊಸ ವರ್ಷದಂದು ಯಾವ ಅಹಿತಕರ ಘಟನೆ ನಡೆಯದಂತೆ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕುಡುಕರನ್ನ ಹಿಡಿದು ಬುದ್ಧಿ ಹೇಳುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾವ ಹೊಸ ವರ್ಷದ ಆಚರಣೆ ಪೊಲೀಸರಿಗೆ ಇಲ್ಲದೆ ಸಮಾಜಕ್ಕಾಗಿ ದುಡಿತಾ ಇರುವ ಪೊಲೀಸ್ ಇಲಾಖೆಗೆ ಹೊಸ ವರ್ಷದ ಶುಭಾಶಯ ಹಾಗೂ ಪ್ರಜಾಶಕ್ತಿ ಟಿವಿ ವತಿಯಿಂದ ಹ್ಯಾಟ್ಸ್ ಆಫ್. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.